ಮೂಡಿಗೆರೆ ತಾಲೂಕು ಆಡಳಿತ ವತಿಯಿಂದ ಕೆಂಪೇಗೌಡ ದಿನಾಚರಣೆ. ಕೆಂಪೇಗೌಡ ಅವರ ಸಾಮಾಜಿಕ ಪ್ರಜ್ಞೆ, ದಕ್ಷ ಆಡಳಿತ ಎಷ್ಟು ಕೊಂಡಾಡಿದ್ರೂ ಸಾಲದು. ಡಾಕ್ಟರ್ ದೊರೇಶ್. ಬೆಂಗಳೂರು ಮಹಾನಗರವನ್ನು ಸುಂದರ ನಗರವನ್ನಾಗಿ ಹುಟ್ಟುಹಾಕಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದ ನಾಡಪ್ರಭು ಕೆಂಪೇಗೌಡ ಅವರ ಸಾಮಾಜಿಕ ಪ್ರಜ್ಞೆ, ದಕ್ಷತೆ ಹಾಗೂ ಸಮರ್ಥ ಆಡಳಿತವನ್ನು ಎಷ್ಟು ಕೊಂಡಾಡಿದ್ರೂ ಸಾಲದು ಎಂದು ಬಣವಾರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ದೊರೇಶ್ ಹೇಳಿದರು. ಪಟ್ಟಣದ ಡಿಎಸ್ಬಿಜಿ ಕಾಲೇಜಿನಲ್ಲಿ ತಾಲೂಕು ಆಡಳಿತದಿಂದ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡ ಅವರ 516ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೆಂಪೇಗೌಡರು ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕಿದೆ ಎಂದು ಹೇಳಿದರು. ತಹಶೀಲ್ದಾರ್ ರಾಜಶೇಖರ್ ಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ರಮೇಶ್ ಹೊಸಕೆರೆ ಕಾರ್ಯಕ್ರಮ ಉದ್ಘಾಟಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮನೋಜ್, ಆಶಾ ಮೋಹನ್, ಪುಟ್ಟಣ್ಣ, ಗೀತಾ, ರಂಜನ್, ಅಜಿತ್ ಕುಮಾರ್, ಕೆಜಿಎಫ್ ಅಧ್ಯಕ್ಷ ಹಳಸೆ ಶಿವಣ್ಣ, ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ, ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕ ಪ್ರದೀಪ್, ಕೆಂಪೇಗೌಡ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬ್ರಿಜೇಶ್, ಬಿಜೆಪಿ ತಾಲೂಕು ಅಧ್ಯಕ್ಷ ಗಜೇಂದ್ರ ಕೊಟ್ಟಿಗೆಹಾರ, ಕಸಪ ಅಧ್ಯಕ್ಷ ಡಿಕೆ ಲಕ್ಷ್ಮಣಗೌಡ, ಛಲವಾದಿ ಮಹಾಸಭಾ ಅಧ್ಯಕ್ಷ ಮಂಜುನಾಥ್, ಪವಿತ್ರ, ರತೀಶ್, ತಾಲೂಕು ಪಂಚಾಯಿತಿ ಇಒ ದಯಾವತಿ, ಬಿಇಒ ಮೀನಾಕ್ಷಿ, ನಿರೂಪಣೆಯನ್ನು ಕೆಂಪೇಗೌಡ ವೇದಿಕೆ ಕಾರ್ಯದರ್ಶಿ ಪ್ರಸಾದ್ ಬಕ್ಕಿ ಮಾಡಿದರು. ಸಭೆಯಲ್ಲಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಮತ್ತಿತರರು ಇದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಭಾರತದ 3 ನಗರಗಳಲ್ಲಿ ನಮ್ಮ ಬೆಂಗಳೂರು ಬರುತ್ತೆ. ಯಾವ ದೂರದ ಬೇರೆ ಬೇರೆ ದೇಶಗಳಲ್ಲಿ ಸಿಗ್ತಾ ಇರುವ ಎಲ್ಲಾ ಸವಲತ್ತುಗಳು ಬೆಂಗಳೂರಿಗೆ ಬಂದಿದ್ದಕ್ಕೆ ಕಾರಣ ಬಹಳ ಮುಖ್ಯವಾಗಿ ಆ ಕೆಂಪೇಗೌಡರು ಹಾಕಿದಂತಹ ಕೆಂಪೇಗೌಡರ ಚರಿತ್ರೆಯನ್ನು ಓದುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಕೋಟೆ, ಪೇಟೆ, ಗುಡಿ, ಕೆರೆ ಮುಖ್ಯ. ಒಂದು ನಗರವನ್ನು ಕಟ್ಟಲಿಕ್ಕೆ ಏನ್ ಬೇಕು? ಗೊತ್ತಾಗ್ತದೆ. ಇಲ್ಲೇ ಪಕ್ಕದ ಸ್ಕೂಲ್ ಇದೆ, ಇಲ್ಲೇ ಒಂದು ಹಾಸ್ಪಿಟಲ್ ಇದೆ, 100 ಮೀಟರ್ ದೊಡ್ಡ ಐದು ಸಿಗುತ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಹಾಗಾಗಿ ಬನ್ನಿ ಸುಸಜ್ಜಿತವಾದ ಈ ಪ್ರಜ್ಞೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡಾಗ ಕೆಂಪೇಗೌಡ ಒಂದು ಪ್ರದೇಶದ ಮಾಡುವಂತಹ ಆಲೋಚನೆಗಳು ಅನ್ಯ ಕರ್ನಾಟಕವನ್ನು ನಾವು ರೂಪಿಸಿಕೊಂಡಲ್ಲಿ ಅನ್ಯ ಕರ್ನಾಟಕವನ್ನ ಅನ್ಯ ಸಂಸ್ಕಾರವನ್ನ ನಾವು ತಲೆಗೆ ತೆಗೆದುಕೊಂಡ್ರೆ ಒಬ್ಬ ಕೆಂಪೇಗೌಡ ಯಾವ ರಾಜನು ಮಾಡದೇ ಇರುವಂತಹ ಒಬ್ಬ ನಾಡಪ್ರಭುವಾಗಿ ಈ ನಾಡನ್ನು ಕಟ್ಟುವಲ್ಲಿ ಆತನ ಧ್ಯೇಯ, ಕನಸು, ಸಿದ್ಧಿ ಮತ್ತು ಅದರ ರೂಪಿಸಲಿಕ್ಕೆ ಕೈಗೊಂಡಂತಹ ತ್ಯಾಗದ ಮನೋಭಾವಗಳಿದ್ದಾವಲ್ಲ, ಅವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಬೇಕಾಗ್ತದೆ. ಒಂದು ಬಹಳ ಸಣ್ಣ ಕಥೆಯಲ್ಲಿ ಪ್ರಾರಂಭ ಮಾಡಿದರೆ